ಸ್ನೇಹಿತರೆ, ಇವತ್ತು ನಾವು ಯೋನೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ. ಯೋನೋ ಆ್ಯಪ್ನಲ್ಲಿ ನಾವು ಎಷ್ಟು ದಿನದ ಬೇಕೋ ಅಷ್ಟು ದಿನದ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ನಾವು 3 ತಿಂಗಳು ಬೇಕಂದರೆ 3 ತಿಂಗಳು ಇರ್ಬೋದು, ಅಥವಾ 6 ತಿಂಗಳು ಅಥವಾ 1 ವರ್ಷದ 2 ವರ್ಷದವರೆಗೂ ನಾವು ಸ್ಟೇಟ್ಮೆಂಟ್ನ ಒಂದೇ ಫೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸ್ವಲ್ಪ ದಿನದ ಹಿಂದೆ ಸಂಪೂರ್ಣವಾದಂಥ ಸ್ಟೇಟ್ಮೆಂಟ್ ಬರ್ತಾ ಇರಲಿಲ್ಲ, ಆದರೆ ಸ್ವಲ್ಪ ಈಗ ಅಪ್ಗ್ರೇಡ್ ಮಾಡಿದ್ದಾರೆ. ಮಾಡಿದ ನಂತರದಲ್ಲಿ ಸ್ಟೇಟ್ಮೆಂಟ್ ಈಸಿಯಾಗಿ ನಿಮ್ಗೆ ಎಷ್ಟು ದಿನದ ಬೇಕೋ ಅಷ್ಟು ದಿನದ ಸ್ಟೇಟ್ಮೆಂಟಲ್ಲಿ ಈಸಿಯಾಗಿ ಸಿಗ್ತಾ ಇದೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಯೋನೋ ಆ್ಯಪ್ನ ಓಪನ್ ಮಾಡ್ಕೊಂಡು ಮಾಡಿಬಿಟ್ಟು ಯಾವ ರೀತಿ ಪ್ರೋಸೆಸ್ ಇರುತ್ತೆ, ಯಾವ ರೀತಿ ನಾವು ಅನ್ನೋದು ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಯೋನೋ ಆ್ಯಪ್ನ ಈ ರೀತಿ ಓಪನ್ ಮಾಡ್ತಾ ಇದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೊದಲು ಪಿನ್ನನ್ನು ಹಾಕಿ ನಾವು ಲಾಗಿನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಯೋನೋ ಆ್ಯಪ್ನ ಒಂದು ಏನು ಪಿನ್ ಇರುತ್ತೆ, ಲಾಗಿನ್ ಪಿನ್ 6 ಅಂಕೆಗಳ ಪಿನ್ ಇರುತ್ತೆ. ನಾವು ಏನು ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ಹಾಕಿರ್ತೀವಿ, ಆ ಪಿನ್ನನ್ನು ಹಾಕಿ ನಾವು ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ ಕೇಳ್ತಾ ಇದೆ. ಆ ಕಂಡೀಷನ್ಸ್ಗಳನ್ನ ಓಕೆ ಮಾಡಿಬಿಟ್ಟು ನಾವು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಯಾಕೆಂದರೆ ಯಾವಾಗಲಾದರೂ ಒಂದು ಬಾರಿ ಈ ರೀತಿ ಕೇಳುತ್ತೆ. ನಂತರದಲ್ಲಿ ಆ್ಯಪ್ ಅನ್ನೋದು ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಇಲ್ಲಿ ನಮ್ಮ ಅಕೌಂಟ್ ಇನ್ಫಾರ್ಮೇಷನ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಕೂಡ ಈ ರೀತಿ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಕೆಳಗಡೆ ಒಂದು ಟ್ರಾನ್ಸಾಕ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ಸ್ಗಳೆಲ್ಲ ಓಪನ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಅಂತ ಆ ಒಂದು ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟು ಇಲ್ಲಿ ಏನಿದೆ ಅಂದರೆ, ಮೊದಲು ನೀವು ಡ್ಯೂರೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಡ್ಯೂರೇಷನ್ ಅಂದರೆ ನೀವು ಎಷ್ಟು ದಿನದ ಸ್ಟೇಟ್ಮೆಂಟ್ನ ತಗೋಬೇಕು ಅಂತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕರೆಂಟ್ ಮಂತು, ಲಾಸ್ಟ್ ಮಂತು, 3 ಮಂತ್ಸು, ನಂತರದಲ್ಲಿ ಕರೆಂಟ್ ಫೈನಾನ್ಷಿಯಲ್ ಇಯರ್ ಹಿಂಗೆಲ್ಲ ಇದೆ. ಕಸ್ಟಮ್ ಡೇಟ್ ರೇಂಜ್ ಅಂತ ಇದೆ. ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ 1 ವರ್ಷದ್ದು ಅಥವಾ 2 ವರ್ಷದ ಸ್ಟೇಟ್ಮೆಂಟ್ ತಗೋಬೇಕು ಅಂದರೆ ಯಾವ ಡೇಟಿಂದ ಯಾವ ಡೇಟ್ವರೆಗೆ ಬೇಕು ಅಂತ ನೀವು ಇಲ್ಲಿ ಡೇಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ 3 ತಿಂಗಳು ಮಾತ್ರ ಬೇಕು ಅಂದರೆ ಇಲ್ಲಿ 3 ತಿಂಗಳು ಅಂತ ಸೆಲೆಕ್ಟ್ ಮಾಡಿಬಿಡಿ. ಮಾಡಿದ ನಂತರದಲ್ಲಿ ಇಲ್ಲಿ PDF ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸ್ನೇಹಿತರೆ. ಫಾರ್ಮ್ಯಾಟ್ ಯಾವ ರೀತಿ ಬೇಕು ಅಂತ ಇಲ್ಲಿ PDF ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಇನ್ಕ್ಲೂಡ್ ಆಲ್ ಅಕೌಂಟ್ ಸಮ್ರಿ ಅಂತ ಇದೆ. ಅಕೌಂಟ್ ಸಮ್ರಿಯೊಂದಿಗೆ ಬರಬೇಕು ಅಂದರೆ ಅದನ್ನು ಆನ್ ಮಾಡ್ಕೊಳ್ಳಿ, ಅಥವಾ ನಾಮಿನಿ ಡೀಟೇಲ್ಸ್ ನೊಂದಿಗೆ ನಿಮಗೆ ಸ್ಟೇಟ್ಮೆಂಟ್ ಬೇಕು ಅಂದರೆ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಇಮೇಲ್ನಲ್ಲಿ ಬೇಕಾ ಅಥವಾ ಡೌನ್ಲೋಡ್, ನಿಮಗೆ ಫೈಲ್ ಡೌನ್ಲೋಡ್ ಆಗಬೇಕಾ PDF ಫೈಲ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ PDF ಫೈಲ್ನ ಡೌನ್ಲೋಡ್ ಮಾಡ್ತೀನಿ. ಓಕೆನಾ, ಇಮೇಲ್ನಲ್ಲಿ ಬೇಕಾದರೆ ಇಮೇಲ್ನಲ್ಲಿ ತಗೋಬಹುದು. ಅಂದರೆ ಬೆಸ್ಟ್ ಅಂದರೆ ನೀವು PDF ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಳಗಡೆ ಡೌನ್ಲೋಡ್ ಅಂತ ಏನಿದೆ ನೋಡಿ, ಇಲ್ಲಿ ಪಾಸ್ವರ್ಡ್ ಲಾಜಿಕ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಆ ಒಂದು ಡೌನ್ಲೋಡ್ ಆಗಿರುವಂಥ ಫೈಲ್ ಅನ್ನೋದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಇರುತ್ತೆ. ಆ ಪಾಸ್ವರ್ಡ್ ಏನು ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಮೊದಲು ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ನಿಮ್ಮ ಹೆಸರು ಇರುತ್ತೆ, ಹೆಸರಿನ ಮೊದಲ ಒಂದು 5 ಡಿಜಿಟ್ಸ್ನ ಯೂಸ್ ಮಾಡ್ಕೋಬೇಕು. ನಿಮ್ಮ ಹೆಸರಿನ ಮೊದಲ ಒಂದು 5 ಅಕ್ಷರಗಳನ್ನ ಯೂಸ್ ಮಾಡ್ಕೋಬೇಕು. ಅಥವಾ ನಿಮ್ಮ ಮೊದಲ ಫಸ್ಟ್ ನೇಮ್ ಅನ್ನೋದು ಕೇವಲ 3 ಅಕ್ಷರ ಅಥವಾ 4 ಅಕ್ಷರ ಮಾತ್ರ ಇದ್ದರೆ ಅದನ್ನ 4 ಅಕ್ಷರ ಮಾತ್ರ ಯೂಸ್ ಮಾಡ್ಕೋಬೇಕು. ನಂತರದಲ್ಲಿ ಅದರ ಮುಂದೆ ಡೇಟ್ ಆಫ್ ಬರ್ತ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂದರೆ ಡೇಟ್, ಮಂತ್, ಇಯರ್ 3 ಕೂಡ ಸೇರಿಸಿ ಒಂದು ನಾವು ಪಾಸ್ವರ್ಡನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಆಗಿದೆ ಫೈಲು. ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು, ಡನ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅಂದರೆ ನೀವು ಫೈಲ್ನಲ್ಲಿ ಹೋಗಿ ನೇರವಾಗಿ ಕೂಡ ಓಪನ್ ಮಾಡ್ಕೋಬೋದು. ಫೈಲ್ನಿಂದ ನಾನು ನೇರವಾಗಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫೈಲ್ನಲ್ಲಿ ಡಾಕ್ಯುಮೆಂಟ್ಸ್ ಅಂತ ಏನಿರುತ್ತೆ ಅಲ್ಲಿ ಅದು ಒಂದು PDF ಫೈಲ್ ಡೌನ್ಲೋಡ್ ಆಗಿ ಬಂದಿರುತ್ತೆ. ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇಲ್ಲಿದೆ ನೋಡಿ, ಬಂದಿದೆ. ಅದನ್ನು ನಾವು ಈ ರೀತಿ ಓಪನ್ ಮಾಡಿದರೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ನಿಮ್ಗೆ ಹೇಳಿದ್ನಲ್ಲ, ಮೊದಲು ನಿಮ್ಮ ಹೆಸರಿನ 5 ಅಕ್ಷರಗಳು, ರಮೇಶ್ ಅಂತ ಇದ್ದರೆ RAMES ಅಂತ 5 ಅಕ್ಷರಗಳು. ನಂತರದಲ್ಲಿ ಅದರೊಟ್ಟಿಗೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಹಾಕಬೇಕು ಅಂದರೆ, ನಿಮ್ಮ ಡೇಟ್ ಆಫ್ ಬರ್ತು January 1, 1995 ಇದೆ ಅನ್ಕೊಳ್ಳಿ. ಅವಾಗ ಏನು ಮಾಡಬೇಕು, 01/01/1995 ಅಂತ ಅದರೊಟ್ಟಿಗೆ ಹಾಕಬೇಕು. ನೋಡ್ಬೋದು ಇಲ್ಲಿ ಈ ರೀತಿ ನಾನು ಹಾಕಿದ ನಂತರದಲ್ಲಿ ಪಾಸ್ವರ್ಡ್ ಅನ್ನೋದು ಓಪನ್ ಆಗಿದೆ, ಸ್ಟೇಟ್ಮೆಂಟ್ ಅನ್ನೋದು ಓಪನ್ ಆಗಿದೆ. ಈ ರೀತಿ ನಾವು ಓಪನ್ ಮಾಡ್ಕೋಬೋದು. ಪಾಸ್ವರ್ಡ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ದರೆ ನಾನು ಇದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಮಾಡಿಬಿಟ್ಟು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ವಾಚ್ ಮಾಡಿ ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಅದನ್ನು ಕೂಡ ತುಂಬ ಲಾಂಗ್ ಆಗುತ್ತೆ. ಅದಕ್ಕಾಗಿ ನಾನು ಪಾಸ್ವರ್ಡ್ಗಾಗಿ ನಾನು ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.